ಪ್ರತಿಷ್ಠಾಪನೆ ಹೇಗಾಗತ್ತೆ? ಈಗ ಕೆಲವರಿಗೆಲ್ಲ ಹೆಂಗಿರುತ್ತೆ ಅಂತಂದರೆ, ಈಗ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅಂತಂದರೆ ಅದರ ಬಗ್ಗೆ ಎಲ್ಲ ವೇದಾಭ್ಯಾಸ ಮಾಡಿದವರು ಅದಕ್ಕೆಲ್ಲ ಶಿಸ್ತು ಕ್ರಮ ಎಲ್ಲ ಇರ್ತದೆ. ನಮಗೆ ನಾವು ಹೇಳ್ತೀವಲ್ವ, ವೈದಿಕ ವಿಧಿವಿಧಾನಗಳು, ದೈವಿಕ ವಿಧಿವಿಧಾನಗಳು, ಬೇರೆ ಬೇರೆ ವಿಧಿವಿಧಾನಗಳು ಆ ರೀತಿಯಲ್ಲಿ ಮಾಡಲಾಗತ್ತೆ. ಕೆಲವರೆಲ್ಲ ಹೇಳ್ತಾ ಇದ್ದು ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡ್ತಾರೆ ಅಷ್ಟೇ, ಪ್ರಾಣ ಪ್ರತಿಷ್ಠಾಪನೆ ಅವರು ಮಾಡೋಕ್ಕಾಗೋದಿಲ್ಲ. ಓಕೆ, ಈ ಶ್ರೀರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಪ್ರಕ್ರಿಯೆ ಬಲು ಕಠಿಣ. ಹೇಗೆ ಅಂತಂದರೆ, ಹೆಂಗೆ ಪ್ರತಿಷ್ಠಾಪನೆ ಮಾಡ್ತಾರೆ? ಅದಕ್ಕಿಂತ ಮೊದಲೇ ಅಲ್ಲಿ ಪೀಠ ಸಿದ್ಧ ಆಗಿರುತ್ತೆ. ಪೀಠದಲ್ಲಿ ತಂದು ಇಟ್ಟು ಬಿಡೋದಲ್ಲ. ಏನು ಮಾಡ್ತಾರೆ ಅಂತಂದರೆ, ಪೀಠದ ಮೇಲೆ ಶ್ರೀರಾಮ ಮೂರ್ತಿಯನ್ನು ತಂದು ಡೈರೆಕ್ಟಾಗಿ ಇಡೋದಿಲ್ಲ. ಪೀಠದ ಮೇಲೆ ಮೂರ್ತಿ ಇಡಲು ಅಷ್ಟಬಂಧವನ್ನು ಬಳಸ್ತಾರೆ. ಅದು ಒಂದು ವಿಧಿವಿಧಾನಗಳು. ಅಷ್ಟಬಂಧವನ್ನು ಬಳಸ್ತಾರೆ. ಅಷ್ಟಬಂಧವನ್ನು ಬಳಸಿದ ನಂತರ ಬರೋಬ್ಬರಿ 8 ಮಾದರಿಯ ಅಂಟನ್ನು ಬಳಕೆ ಮಾಡ್ತಾರೆ. 8 ಮಾದರಿಯ ಅಂಟನ್ನು ಬಳಕೆ ಮಾಡ್ತಾರೆ. ಪೀಠಕ್ಕೂ ಶ್ರೀರಾಮನ ಮೂರ್ತಿಗೂ ಒಂದು ಲಾಕ್ ಇರುತ್ತೆ. ಈ ಪೀಠ ಮತ್ತು ಶ್ರೀರಾಮನ ಮೂರ್ತಿಯನ್ನು ಯಾವ ರೀತಿ ಒಂದು ಲಾಕ್ ಮಾಡ್ತಾರೆ ಅಂದರೆ, ಒಮ್ಮೆ ಲಾಕ್ ಆದರೆ ಮತ್ತೆ ಅದನ್ನು ತೆಗಿಯಕ್ಕೆ ಬರೋದಿಲ್ಲ. ಒಮ್ಮೆ ಲಾಕ್ ಆದರೆ ಮುಗೀತು. ಅದು ಹೆಂಗೆ ಲಾಕ್ ಅಂತಂದರೆ, ನಿಮಗೆ ಸಿಂಪಲಾಗಿ ಹೇಳಬೇಕು ಅಂದರೆ, ಸ್ಕ್ರೂ ಡ್ರೈವರ್ ಇರುತ್ತೆ ಗೊತ್ತಾ, ಹೀಗೆ ತಿರುಗಿ ಲಾಕ್ ಆಗುತ್ತೆ. ಆ ಥರ ಒಂದು ರೀತಿಯಲ್ಲಿ ಲಾಕ್ ಮಾಡುವ ಸಿಸ್ಟಮ್ ಅಂತೆ. ಇದು ಇಲ್ಲಿ ತನಕ ಬಂದಿರುವಂಥ ಮಾಹಿತಿ. ಮುಂದೆ ಬೇರೆ ಬೇರೆ ಮಾಹಿತಿಗಳು ಬಂದಾಗ ಖಂಡಿತವಾಗ್ಲೂ ನಾನು ಪ್ರೈಮ್ ಟೈಮ್ನಲ್ಲಿ ನಿಮಗೆ ಇದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ಈ ನಡುವೆ ನಾಳೆ ಯೋಗಿ ಆದಿತ್ಯನಾಥ್ ಈಗಾಗಲೇ ಅಲ್ಲಿ ಓಡಾಡ್ತಾ ಇದ್ದಾರೆ. ಆ ವಿಜುವಲ್ ಹಾಕಿ ಓಡಾಡ್ತಾ ಇದ್ದಾರೆ. ಅದರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಯಾಕಂದರೆ ನರೇಂದ್ರ ಮೋದಿಯವರು ನಾಳೆ ಬರ್ತಾ ಇದ್ದಾರೆ. ಏನು ಮಾಡಿದರು? ಶ್ರೀರಾಮನ ದರ್ಶನ ಪಡೆದರು. ಮೊದಲಿಗೆ ರಾಮಲಲ್ಲಾನ ದರ್ಶನ ಪಡೆದರು. ಆನಂತರ ಮೋದಿ ರ್ಯಾಲಿ ನಡೆಸುವ ಪ್ರದೇಶದಲ್ಲಿ ಸೆಲ್ಫಿ ಎಲ್ಲ ತಗೊಂಡ್ರು. ಯೋಗಿ ಆದಿತ್ಯನಾಥ್ ಅವರ ಕಾಲಾವಧಿಯಲ್ಲೇ ನೋಡಿ ಸೆಲ್ಫಿ ತಗೊಂಡ್ರು. ನಾಳೆ ರ್ಯಾಲಿ ನಡೆಸ್ತಾರೆ ನರೇಂದ್ರ ಮೋದಿಯವರು. ಅಲ್ಲಿ ನೋಡಿ, ಅಲ್ಲಿ ಆ ವೀಣೆ, ಆಮೇಲೆ ಲತಾ ಮಂಗೇಶ್ಕರ್ ಅವರಿಗೆ ಸರ್ಕಲ್, ಅದು ಲತಾ ಮಂಗೇಶ್ಕರ್ ಅವರ ನೆನಪಿಗಾಗಿ ದೊಡ್ಡ ವೀಣೆ, ರಾಮಲಲ್ಲಾನ ವಿಗ್ರಹ, ನೋಡಿ ಇದು ರಾಮಲಲ್ಲಾನ ಮೂಲಮೂರ್ತಿ. ಇದು ರಾಮಲಲ್ಲಾನ ಮೂಲಮೂರ್ತಿ ನೋಡಿ ಹೆಂಗಿದೆ. ಈ ರಾಮಲಲ್ಲಾನ ಮೂಲಮೂರ್ತಿ ಇಷ್ಟೆಲ್ಲ ಹೋರಾಟಗಳಾಗಿದ್ದು ರಾಮಲಲ್ಲಾನಿಗಾಗಿ. 51 ಇಂಚಿನ ಮೂರ್ತಿ ಇದೆಯಲ್ಲ, ನಾಳೆ ಪ್ರತಿಷ್ಠಾಪನೆ ಆಗೋದು ರಾಮಲಲ್ಲಾನದ್ದು. ಅವತ್ತು ಪ್ರಧಾನಿ ಮೋದಿ ಬಂದು ನಮಸ್ಕಾರ ಮಾಡಿದ್ದು, ಇವತ್ತು ಯೋಗಿ ಆದಿತ್ಯನಾಥ್ ನಮಸ್ಕಾರ ಮಾಡಿದ್ದು ಎಲ್ಲವೂ ಕೂಡ ರಾಮಲಲ್ಲಾನಿಗೆ. ನಿಮಗೆ ಬಾಲಕೃಷ್ಣ ಎಲ್ಲ ಸಿಗ್ತಾರೆ. ಬಾಲರಾಮ ಅಂತ ಹೆಸರು ಬಲರಾಮ ಹೆಸರು ಕೇಳಿರ್ತೀರಿ. ಬಾಲರಾಮನ ಲೀಲೆಗಳ ಬಗ್ಗೆ ಬಹಳ ಕಡಿಮೆ. ಬಾಲಕೃಷ್ಣಂದು ಕೃಷ್ಣಲೀಲೆ ತುಂಬ ಕೇಳಿರ್ತೀವಿ. ಇಲ್ಲಿಯ ವಿಶೇಷತೆ, ನಿನ್ನೆ ಕೂಡ ನಮ್ಮ ಸ್ಮಿತಾ ರಂಗನಾಥ್ ಅನೇಕ ಕಡೆಗಳಲ್ಲಿ ಎಲ್ಲಿ ಓಡಾಡಿದ್ದ ಬಾಲಕನಾಗಿ, ಆಮೇಲೆ ರಾಮ, ಭರತ, ಶತ್ರುಘ್ನ, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಎಲ್ಲೆಲ್ಲಿ ಓಡಾಡಿದ್ರು, ಎಲ್ಲೆಲ್ಲಿ ಅಂದರೆ ಚಿಕ್ಕಂದಿನಲ್ಲಿ ಎಲ್ಲೆಲ್ಲಿ ಓಡಾಡಿದ್ರು, ಆ ನಂಬಿಕೆ, ಆ ಪ್ರದೇಶಗಳನ್ನೆಲ್ಲ ತೋರಿಸಿದ್ರು. ಇದು ರಾಮಲಲ್ಲಾನ ಮೂಲಮೂರ್ತಿ ಇಲ್ಲಿ ನೀವು ನೋಡಬಹುದು.